ಟ್ರ್ಯಾಕ್ ಕೋರ್ಟ್ ಮಾಡಿ ಎನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಧರ್ಮಸ್ಥಳದ ವಿಚಾರ ಮತ್ತು ಅಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಇದೆಲ್ಲವೂ ಕೂಡ ತನಿಖೆ ಆಗೋದಕ್ಕೆ SITಯನ್ನು ಏನು ರಚನೆ ಮಾಡಲಾಗಿದೆ. ಅಟ್ ದ ಸೇಮ್ ಟೈಮ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಮಾಡೋದಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಪ್ರಕರಣದ ತ್ವರಿತ ವಿಚಾರಣೆಗೆ ವಿಶೇಷ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ವಕೀಲರಾದ ಉಮಾಪತಿ ಹಾಗೂ ಸುಧಾ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಆಗ್ರಹಿಸಿದ್ದಾರೆ. SIT ಟೀಮ್ ಜೊತೆಗೆ FSL ಟೀಮ್ ಕೂಡ ಕೊಡಬೇಕಾಗಿತ್ತು ಸರ್ಕಾರ. ಗೌರಿ ಲಂಕೇಶ್ ಹತ್ಯೆ ಕೇಸ್ ಮಾದರಿ ಸ್ಪೆಷಲ್ ಕೋರ್ಟನ್ನು ಕೊಡಿ ಅಂತಾನೂ ಕೂಡ ಅವರು ಕೇಳಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಮೂಲಕ ಸರ್ಕಾರಕ್ಕೆ ವಕೀಲರು ಈ ರೀತಿ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು. ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರ ನಾಪತ್ತೆ ಹಾಗೂ ಶವ ಹೂತಿಟ್ಟ ಪ್ರಕರಣ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಆ ಪ್ರಕರಣ ಸಂಬಂಧ SIT ರಚನೆ ಆಗಬೇಕಂತ ಹೇಳಿ ಹಲವು ವಕೀಲರು ಹಾಗೆ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಕೂಡ CMಗೆ ಮನವಿ ಮಾಡಿದ್ರು. ಸದ್ಯ SIT ರಚನೆಯನ್ನು ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ. ಆ ಒಂದು ಟೀಮ್ನಲ್ಲಿ ಅಂದರೆ SIT ರಚನೆ ಮಾಡಲು ಮನವಿ ಮಾಡಿದಂತಹ ಟೀಮ್ನಲ್ಲಿ ಇದ್ದಂತಹ ಅಡ್ವೊಕೇಟ್ ಸುಧಾ ಅವರು ಹಾಗೆ ಉಮಾಪತಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ಅಂದರೆ ಎಷ್ಟೋ ವರ್ಷ 20 ವರ್ಷಗಳಿಂದ ಈ ಒಂದು ಮಾರಣ ಹೋಮ ಏನು ಧರ್ಮಸ್ಥಳದಲ್ಲಿ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ನೀವೆಲ್ಲ ಆಗ್ರಹಿಸಿದ್ರಿ. ಇವತ್ತು ಅದಕ್ಕೆ ಪ್ರಾಥಮಿಕವಾಗಿ ಒಂದು ಹಂತದಲ್ಲಿ ಗೆಲುವು ಸಿಕ್ಕಿದೆ ಅಂತ ಆಗಿದೆ. ಸೊ ಏನು ಹೇಳ್ತೀರಿ ಅಂತ? ಈಗ ನಮ್ಮ ಪ್ರಕಾರ ನಾವು ಏನು ಮನವಿ ಕೊಟ್ಟಾಗ CM ಅವರು ಹೇಳಿದರು, ಅವರು ಖಂಡಿತವಾಗಿ ಇದು ಮಾಡ್ತೀನಿ ಅಂತ ನಮಗೆ ಪಾಸಿಟಿವ್ ಆಗಿ ಅಶ್ಯೂರೆನ್ಸ್ ಕೊಟ್ಟಿದ್ರು. ಈಗ ಅವರು ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಡಿಮ್ಯಾಂಡ್ ಪ್ರಕಾರ ಒಬ್ಬ ಎಫಿಷಿಯೆಂಟ್ ಆಫೀಸರ್ಸ್ನ ಅಪಾಯಿಂಟ್ ಮಾಡಬೇಕಂತ ಪ್ರಣಬ್ ಮೊಹಂತಿ ಅವರೆಲ್ಲ ನಮ್ಮ ಮೈಂಡಲ್ಲಿತ್ತು. ಸೊ ಅಂಥವನ್ನ ಅಪಾಯಿಂಟ್ ಮಾಡಿದರೆ ಇದು ತುಂಬ ಸ್ವಾಗತಾರ್ಹ ಮತ್ತು ಎಸ್ಪೆಷಲಿ ಫಾರ್ ವಿಕ್ಟಿಮ್ಸ್ ಆಫ್ ಧರ್ಮಸ್ಥಳ. ಈಗ ಈ ಕೇಸಲ್ಲಿ ಇಂಪಾರ್ಟೆಂಟ್ ಏನಂದರೆ ಇದು 16 ಮತ್ತು 17ನೇ ತಾರೀಕು ಮಾನ್ಯ ಗೋಪಾಲ್ ಗೌಡ್ರೂ ಜಡ್ಜಸ್ ರಿಟೈರ್ಡ್ ಜಡ್ಜಸ್ ಸುಪ್ರೀಂ ಕೋರ್ಟ್ ಅವರು ಒತ್ತಿ ಹೇಳಿದ್ರು ಇದು ಬೇಕೇ ಬೇಕಾಗಿದೆ, ಇಲ್ಲಾಂದರೆ ಯಾಕಂದರೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದು ಭಾರಿ ಜನಕ್ಕೆ ಖುಷಿ ತಂದಿದೆ, ನಮಗೂ ಖುಷಿ ತಂದಿದೆ. ಇಲ್ಲ ಹೋದರೆ ನಾವು ತಿರುಗಿ ಹೈಕೋರ್ಟ್ಗೆ ಹೋಗಬೇಕಾಗಿತ್ತು ಮತ್ತು PL ಹಾಕಬೇಕಾಗಿತ್ತು, ಅದು ಡಿಲೇ ಆಗೋದು. ಈ ಡಿಲೇ ಆಗೋ ಹಂತದಲ್ಲಿ ಸಾಕ್ಷ್ಯಾಧಾರಗಳು ನಾಶ ಆಗೋ ಸಾಧ್ಯತೆಗಳು ಇತ್ತು. ಈಗ ಈ ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ತನಿಖೆ ಈಗ ತ್ವರಿತಗತಿಯಲ್ಲಿ ನಡೆಯುತ್ತದೆ. ಅದೊಂದು ನಮಗೆ ಪಾಸಿಟಿವ್ ಅಶ್ಯೂರೆನ್ಸ್ ಇದೆ. ಆಮೇಲೆ ನಮ್ಮ ನೆಕ್ಸ್ಟ್ ಡಿಮ್ಯಾಂಡ್ ಏನಿದೆ ಅಂದರೆ ಅದೇ ಲೆಟ್ರಲ್ಲಿ ಏನಿತ್ತು ಅಂದರೆ ನಮ್ಮ CMಗೆ ಹೋದಾಗ ಇದು ಸೈಂಟಿಫಿಕ್ ಎವಿಡೆನ್ಸಸ್ ಇರಲೇಬೇಕು. FSL ಟೀಮ್ನು ಅದ್ರ ಜೊತೆ ಕೊಡಬೇಕಾಗಿದೆ ಅಂತ. FSL ಟೀಮ್ ಬಗ್ಗೆ ಅದರಲ್ಲಿ ಏನು ಕ್ಲಾರಿಟಿ ಇಲ್ಲ. ಮತ್ತು ಇದು ಏನು ಎಂಟೈರ್ ಇನ್ವೆಸ್ಟಿಗೇಷನ್ ಎಲ್ಲ ವಿಡಿಯೋಗ್ರಾಫಿಕ್ಸ್ ಮಾಡಬೇಕಾಗ್ತಿದೆ. ಯಾಕಂದರೆ ಇದಕ್ಕೆ ಸಂಪನ್ಮೂಲಗಳ ಕೊರತೆ ಇದೆ ಅಂತ ನಮಗೆ ಕಾಣಿಸುತ್ತೆ. ಅವ್ರು ಏನು ಹೇಳ್ತಿದ್ದಾರೆ, ಸೌತ್ ಕೆನಡಾದಲ್ಲಿರೋವಂಥ SP ಆಫೀಸಲ್ಲಿರುವ ಸಂಪನ್ಮೂಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಷ್ಟೊಂದು ಭೀಕರವಾದ ಇದು ತುಂಬ ಸೀರಿಯಸ್ ಆಗಿರುವ ಅಫೆನ್ಸ್ ಆಗಿರೋದ್ರಿಂದ ಅಷ್ಟೊಂದು ಸಂಪನ್ಮೂಲಗಳು ಇರೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಈ ವಿಷಯವಾಗಿ ಮತ್ತೆ ನಾವು ಈಗ ಪ್ರಣಬ್ ಅಂಥವ್ರನ್ನೆಲ್ಲ ಮೀಟ್ ಮಾಡಿ ಯಾವುದೇ ಒಂದು ರೀತಿಯ ಕೊರತೆ ಇರಬಾರ್ದು. ಯಾಕಂದರೆ ಸಾಕ್ಷ್ಯಾಧಾರಗಳ ಇದು ಏನು ಪ್ರಿಸರ್ವೇಷನ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಅದಕ್ಕೋಸ್ಕರ FSL ಟೀಮ್ ಆಗಲಿ, ಮೆಡಿಕಲ್ ಟೀಮ್ ಆಗಲಿ ಮತ್ತು ವಿಡಿಯೋ ರೆಕಾರ್ಡಿಂಗ್ ಆಗಲಿ ಇವೆಲ್ಲ ಸಂಪೂರ್ಣವಾಗಬೇಕು. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಈ ಆರ್ಡ್ರಲ್ಲಿ. ಈ ಧರ್ಮಸ್ಥಳದ ನೂರಾರು ಮಹಿಳೆಯರ ನಾಪತ್ತೆ ಹಾಗೂ ಶವ ಹೂತಿಟ್ಟಂತಹ ಪ್ರಕರಣ ಸದ್ಯ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಇನ್ನು ಯಾವ್ಯಾವ ಟ್ರ್ಯಾಕ್ ಕೋರ್ಟ್ ಮಾಡಿ ಎನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಧರ್ಮಸ್ಥಳದ ವಿಚಾರ ಮತ್ತು ಅಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ಇದೆಲ್ಲವೂ ಕೂಡ ತನಿಖೆ ಆಗೋದಕ್ಕೆ SITಯನ್ನು ಏನು ರಚನೆ ಮಾಡಲಾಗಿದೆ. ಅಟ್ ದ ಸೇಮ್ ಟೈಮ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಮಾಡೋದಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಪ್ರಕರಣದ ತ್ವರಿತ ವಿಚಾರಣೆಗೆ ವಿಶೇಷ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ವಕೀಲರಾದ ಉಮಾಪತಿ ಹಾಗೂ ಸುಧಾ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಆಗ್ರಹಿಸಿದ್ದಾರೆ. SIT ಟೀಮ್ ಜೊತೆಗೆ FSL ಟೀಮ್ ಕೂಡ ಕೊಡಬೇಕಾಗಿತ್ತು ಸರ್ಕಾರ. ಗೌರಿ ಲಂಕೇಶ್ ಹತ್ಯೆ ಕೇಸ್ ಮಾದರಿ ಸ್ಪೆಷಲ್ ಕೋರ್ಟನ್ನು ಕೊಡಿ ಅಂತಾನೂ ಕೂಡ ಅವರು ಕೇಳಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಮೂಲಕ ಸರ್ಕಾರಕ್ಕೆ ವಕೀಲರು ಈ ರೀತಿ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು. ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರ ನಾಪತ್ತೆ ಹಾಗೂ ಶವ ಹೂತಿಟ್ಟ ಪ್ರಕರಣ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಆ ಪ್ರಕರಣ ಸಂಬಂಧ SIT ರಚನೆ ಆಗಬೇಕಂತ ಹೇಳಿ ಹಲವು ವಕೀಲರು ಹಾಗೆ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಕೂಡ CMಗೆ ಮನವಿ ಮಾಡಿದ್ರು. ಸದ್ಯ SIT ರಚನೆಯನ್ನು ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ. ಆ ಒಂದು ಟೀಮ್ನಲ್ಲಿ ಅಂದರೆ SIT ರಚನೆ ಮಾಡಲು ಮನವಿ ಮಾಡಿದಂತಹ ಟೀಮ್ನಲ್ಲಿ ಇದ್ದಂತಹ ಅಡ್ವೊಕೇಟ್ ಸುಧಾ ಅವರು ಹಾಗೆ ಉಮಾಪತಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ಅಂದರೆ ಎಷ್ಟೋ ವರ್ಷ 20 ವರ್ಷಗಳಿಂದ ಈ ಒಂದು ಮಾರಣ ಹೋಮ ಏನು ಧರ್ಮಸ್ಥಳದಲ್ಲಿ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ನೀವೆಲ್ಲ ಆಗ್ರಹಿಸಿದ್ರಿ. ಇವತ್ತು ಅದಕ್ಕೆ ಪ್ರಾಥಮಿಕವಾಗಿ ಒಂದು ಹಂತದಲ್ಲಿ ಗೆಲುವು ಸಿಕ್ಕಿದೆ ಅಂತ ಆಗಿದೆ. ಸೊ ಏನು ಹೇಳ್ತೀರಿ ಅಂತ?
ಈಗ ನಮ್ಮ ಪ್ರಕಾರ ನಾವು ಏನು ಮನವಿ ಕೊಟ್ಟಾಗ ಸಿ ಎಮ್ ಅವರು ಹೇಳಿದ್ರು, ಅವರು ಖಂಡಿತವಾಗಿ ಇದು ಮಾಡ್ತೀನಿ ಅಂತ ನಮಗೆ ಪಾಸಿಟಿವ್ ಆಗಿ ಅಶ್ಯೂರೆನ್ಸ್ ಕೊಟ್ಟಿದ್ರು. ಈಗ ಅವರು ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಡಿಮ್ಯಾಂಡ್ ಪ್ರಕಾರ ಒಬ್ಬ ಎಫಿಷಿಯೆಂಟ್ ಆಫೀಸರ್ಸ್ನ ಅಪಾಯಿಂಟ್ ಮಾಡಬೇಕಂದು ಪ್ರಣಬ್ ಮೊಹಿಂತೆ ಅವರೆಲ್ಲ ನಮ್ಮ ಮೈಂಡಲ್ಲಿತ್ತು. ಸೊ ಅಂಥವ್ರನ್ನ ಅಪಾಯಿಂಟ್ ಮಾಡಿದರೆ ಇದು ತುಂಬ ಸ್ವಾಗತಾರ್ಹ ಮತ್ತು ಎಸ್ಪೆಷಲಿ ಫಾರ್ ವಿಕ್ಟಿಮ್ಸ್ ಆಫ್ ಧರ್ಮಸ್ಥಳ. ಈಗ ಈ ಕೇಸಲ್ಲಿ ಇಂಪಾರ್ಟೆಂಟ್ ಏನಂದರೆ, ಇದು 16 ಮತ್ತು 17ನೇ ತಾರೀಕು ಮಾನ್ಯ ಗೋಪಾಲ್ ಗೌಡ್ರು ಜಡ್ಜಸ್, ರಿಟೈರ್ಡ್ ಜಡ್ಜಸ್ ಸುಪ್ರೀಂ ಕೋರ್ಟ್ ಅವರು ಒತ್ತಿ ಹೇಳಿದ್ರು, ಇದು ಬೇಕೇ ಬೇಕಾಗಿದೆ, ಇಲ್ಲಾಂದರೆ ಯಾಕಂದರೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದು ಭಾರಿ ಜನಕ್ಕೆ ಖುಷಿ ತಂದಿದೆ, ನಮಗೂ ಖುಷಿ ತಂದಿದೆ. ಇಲ್ಲ ಹೋದರೆ ನಾವು ತಿರುಗಿ ಹೈಕೋರ್ಟ್ಗೆ ಹೋಗ್ಬೇಕಾಗಿತ್ತು, ಮತ್ತು PL ಹಾಕಬೇಕಾಗಿತ್ತು, ಅದು ಡಿಲೇ ಆಗೋದು. ಈ ಡಿಲೇ ಆಗೋ ಹಂತದಲ್ಲಿ ಸಾಕ್ಷ್ಯಾಧಾರಗಳು ನಾಶ ಆಗೋ ಸಾಧ್ಯತೆಗಳು ಇತ್ತು. ಈಗ ಈ ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ತನಿಖೆ ಈಗ ತ್ವರಿತಗತಿಯಲ್ಲಿ ನಡೆಯುತ್ತದೆ. ಅದೊಂದು ನಮಗೆ ಪಾಸಿಟಿವ್ ಅಶ್ಯೂರೆನ್ಸ್ ಇದೆ. ಆಮೇಲೆ ನಮ್ಮ ನೆಕ್ಸ್ಟ್ ಡಿಮ್ಯಾಂಡ್ ಏನಿದೆ ಅಂದರೆ, ಅದೇ ಲೆಟ್ರಲ್ಲಿ ಏನಿತ್ತು ಅಂದರೆ ನಮ್ಮ CMಗೆ ಹೋದಾಗ, ಇದು ಸೈಂಟಿಫಿಕ್ ಎವಿಡೆನ್ಸಸ್ ಇರಲೇಬೇಕು. FSL ಟೀಮ್ನ ಅದ್ರ ಜೊತೆ ಕೊಡಬೇಕಾಗಿದೆ ಅಂತ. FSL ಟೀಮ್ ಬಗ್ಗೆ ಅದರಲ್ಲಿ ಏನು ಕ್ಲಾರಿಟಿ ಇಲ್ಲ. ಮತ್ತು ಇದು ಏನು ಎಂಟೈರ್ ಇನ್ವೆಸ್ಟಿಗೇಷನ್ ಎಲ್ಲ ವಿಡಿಯೋಗ್ರಾಫಿಕ್ಸ್ ಮಾಡಬೇಕಾಗ್ತಿದೆ. ಯಾಕಂದರೆ ಇದಕ್ಕೆ ಸಂಪನ್ಮೂಲಗಳ ಕೊರತೆ ಇದೆ ಅಂತ ನಮಗೆ ಕಾಣಿಸುತ್ತೆ. ಅವ್ರು ಏನು ಹೇಳ್ತಿದ್ದಾರೆ, ಸೌತ್ ಕೆನಡಾದಲ್ಲಿರುವಂಥ SP ಆಫೀಸಲ್ಲಿರುವ ಸಂಪನ್ಮೂಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಷ್ಟೊಂದು ಭೀಕರವಾದ ಇದು ತುಂಬ ಸೀರಿಯಸ್ ಆಗಿರುವ ಅಫೆನ್ಸ್ ಆಗಿರೋದ್ರಿಂದ ಅಷ್ಟೊಂದು ಸಂಪನ್ಮೂಲಗಳು ಇರೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಈ ವಿಷಯವಾಗಿ ಮತ್ತೆ ನಾವು ಈಗ ಪ್ರಣಬ್ ಅಂಥವ್ರನ್ನೆಲ್ಲ ಮೀಟ್ ಮಾಡಿ ಯಾವುದೇ ಒಂದು ರೀತಿಯ ಕೊರತೆ ಇರಬಾರ್ದು. ಯಾಕಂದರೆ ಸಾಕ್ಷ್ಯಾಧಾರಗಳ ಇದು ಏನು ಪ್ರಿಸರ್ವೇಷನ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಅದಕ್ಕೋಸ್ಕರ FSL ಟೀಮ್ ಆಗಲಿ, ಮೆಡಿಕಲ್ ಟೀಮ್ ಆಗಲಿ, ಮತ್ತು ವಿಡಿಯೋ ರೆಕಾರ್ಡಿಂಗ್ ಆಗಲಿ, ಇವೆಲ್ಲ ಸಂಪೂರ್ಣವಾಗಬೇಕು. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಈ ಆರ್ಡ್ರಲ್ಲಿ. ಈ ಧರ್ಮಸ್ಥಳದ ನೂರಾರು ಮಹಿಳೆಯರ ನಾಪತ್ತೆ ಹಾಗೂ ಶವ ಹುತ್ತಿಟ್ಟಂತಹ ಪ್ರಕರಣ ಸದ್ಯ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಇನ್ನು ಯಾವ್ಯಾವ ಸತ್ಯಾಸತ್ಯತೆಗಳು ಹೊರಬರಲಿದೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ. ಟ್ರ್ಯಾಕ್ ಕೋರ್ಟ್ ಮಾಡಿ ಎನ್ನುವಂತಹ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಧರ್ಮಸ್ಥಳದ ವಿಚಾರ ಮತ್ತು ಅಲ್ಲಿ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ಇದೆಲ್ಲವೂ ಕೂಡ ತನಿಖೆ ಆಗೋದಕ್ಕೆ SITಯನ್ನು ಏನು ರಚನೆ ಮಾಡಲಾಗಿದೆ. ಅಟ್ ದ ಸೇಮ್ ಟೈಮ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನು ಕೂಡ ಮಾಡೋದಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಪ್ರಕರಣದ ತ್ವರಿತ ವಿಚಾರಣೆಗೆ ವಿಶೇಷ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ವಕೀಲರಾದ ಉಮಾಪತಿ ಹಾಗೂ ಸುಧಾ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಆಗ್ರಹಿಸಿದ್ದಾರೆ. SIT ಟೀಮ್ ಜೊತೆಗೆ FSL ಟೀಮ್ ಕೂಡ ಕೊಡಬೇಕಾಗಿತ್ತು ಸರ್ಕಾರ. ಗೌರಿ ಲಂಕೇಶ್ ಹತ್ಯೆ ಕೇಸ್ ಮಾದರಿ ಸ್ಪೆಷಲ್ ಕೋರ್ಟನ್ನು ಕೊಡಿ ಅಂತಾನೂ ಕೂಡ ಅವರು ಕೇಳಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಮೂಲಕ ಸರ್ಕಾರಕ್ಕೆ ವಕೀಲರು ಈ ರೀತಿ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು. ಧರ್ಮಸ್ಥಳದಲ್ಲಿ ನೂರಾರು ಮಹಿಳೆಯರ ನಾಪತ್ತೆ ಹಾಗೂ ಶವ ಹೂತಿಟ್ಟ ಪ್ರಕರಣ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಆ ಪ್ರಕರಣ ಸಂಬಂಧ SIT ರಚನೆ ಆಗಬೇಕಂತ ಹೇಳಿ ಹಲವು ವಕೀಲರು ಹಾಗೆ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಕೂಡ CMಗೆ ಮನವಿ ಮಾಡಿದ್ರು. ಸದ್ಯ SIT ರಚನೆಯನ್ನು ಮಾಡಿ ಸರ್ಕಾರ ಆದೇಶವನ್ನು ಮಾಡಿದೆ. ಆ ಒಂದು ಟೀಮ್ನಲ್ಲಿ ಅಂದರೆ SIT ರಚನೆ ಮಾಡಲು ಮನವಿ ಮಾಡಿದಂತಹ ಟೀಮ್ನಲ್ಲಿ ಇದ್ದಂತಹ ಅಡ್ವೊಕೇಟ್ ಸುಧಾ ಅವರು ಹಾಗೆ ಉಮಾಪತಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇವತ್ತು ಅಂದರೆ ಎಷ್ಟೋ 20 ವರ್ಷಗಳಿಂದ ಈ ಒಂದು ಮಾರಣ ಹೋಮ ಏನು ಧರ್ಮಸ್ಥಳದಲ್ಲಿ ನಡೆದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ ನೀವೆಲ್ಲ ಆಗ್ರಹಿಸಿದ್ರಿ. ಇವತ್ತು ಅದಕ್ಕೆ ಪ್ರಾಥಮಿಕವಾಗಿ ಒಂದು ಹಂತದಲ್ಲಿ ಗೆಲುವು ಸಿಕ್ಕಿದೆ ಅಂತ ಆಗಿದೆ. ಸೊ ಏನು ಹೇಳ್ತೀರಿ ಅಂತ? ಈಗ ನಮ್ಮ ಪ್ರಕಾರ ನಾವು ಏನು ಮನವಿ ಕೊಟ್ಟಾಗ CM ಅವರು ಹೇಳಿದ್ರು, ಅವರು ಖಂಡಿತವಾಗಿ ಇದು ಮಾಡ್ತೀನಿ ಅಂತ ನಮಗೆ ಪಾಸಿಟಿವ್ ಆಗಿ ಅಶ್ಯೂರೆನ್ಸ್ ಕೊಟ್ಟಿದ್ರು. ಈಗ ಅವರು ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಮತ್ತು ನಮ್ಮ ಡಿಮ್ಯಾಂಡ್ ಪ್ರಕಾರ ಒಬ್ಬ ಎಫಿಷಿಯೆಂಟ್ ಆಫೀಸರ್ಸ್ನ ಅಪಾಯಿಂಟ್ ಮಾಡಬೇಕಂದು ಪ್ರಣಬ್ ಮೊಹಿಂತೆ ಅವರೆಲ್ಲ ನಮ್ಮ ಮೈಂಡಲ್ಲಿತ್ತು. ಸೊ ಅಂಥವ್ರನ್ನ ಅಪಾಯಿಂಟ್ ಮಾಡಿದರೆ ಇದು ತುಂಬ ಸ್ವಾಗತಾರ್ಹ ಮತ್ತು ಎಸ್ಪೆಷಲಿ ಫಾರ್ ವಿಕ್ಟಿಮ್ಸ್ ಆಫ್ ಧರ್ಮಸ್ಥಳ. ಈಗ ಈ ಕೇಸಲ್ಲಿ ಇಂಪಾರ್ಟೆಂಟ್ ಏನಂದರೆ, ಇದು 16 ಮತ್ತು 17ನೇ ತಾರೀಕು ಮಾನ್ಯ ಗೋಪಾಲ್ ಗೌಡ್ರು ಜಡ್ಜಸ್, ರಿಟೈರ್ಡ್ ಜಡ್ಜಸ್ ಸುಪ್ರೀಂ ಕೋರ್ಟ್ ಅವರು ಒತ್ತಿ ಹೇಳಿದ್ರು, ಇದು ಬೇಕೇ ಬೇಕಾಗಿದೆ, ಇಲ್ಲಾಂದರೆ ಯಾಕಂದರೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದು ಭಾರಿ ಜನಕ್ಕೆ ಖುಷಿ ತಂದಿದೆ, ನಮಗೂ ಖುಷಿ ತಂದಿದೆ. ಇಲ್ಲ ಹೋದರೆ ನಾವು ತಿರುಗಿ ಹೈಕೋರ್ಟ್ಗೆ ಹೋಗ್ಬೇಕಾಗಿತ್ತು, ಮತ್ತು PL ಹಾಕಬೇಕಾಗಿತ್ತು, ಅದು ಡಿಲೇ ಆಗೋದು. ಈ ಡಿಲೇ ಆಗೋ ಹಂತದಲ್ಲಿ ಸಾಕ್ಷ್ಯಾಧಾರಗಳು ನಾಶ ಆಗೋ ಸಾಧ್ಯತೆಗಳು ಇತ್ತು. ಈಗ ಈ ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ತನಿಖೆ ಈಗ ತ್ವರಿತಗತಿಯಲ್ಲಿ ನಡೆಯುತ್ತದೆ. ಅದೊಂದು ನಮಗೆ ಪಾಸಿಟಿವ್ ಅಶ್ಯೂರೆನ್ಸ್ ಇದೆ. ಆಮೇಲೆ ನಮ್ಮ ನೆಕ್ಸ್ಟ್ ಡಿಮ್ಯಾಂಡ್ ಏನಿದೆ ಅಂದರೆ, ಅದೇ ಲೆಟ್ರಲ್ಲಿ ಏನಿತ್ತು ಅಂದರೆ ನಮ್ಮ CMಗೆ ಹೋದಾಗ, ಇದು ಸೈಂಟಿಫಿಕ್ ಎವಿಡೆನ್ಸಸ್ ಇರಲೇಬೇಕು. FSL ಟೀಮ್ನ ಅದ್ರ ಜೊತೆ ಕೊಡಬೇಕಾಗಿದೆ ಅಂತ. FSL ಟೀಮ್ ಬಗ್ಗೆ ಅದರಲ್ಲಿ ಏನು ಕ್ಲಾರಿಟಿ ಇಲ್ಲ.
ಮತ್ತು ಇದು ಏನು ಎಂಟೈರ್ ಇನ್ವೆಸ್ಟಿಗೇಷನ್ ಎಲ್ಲ ವಿಡಿಯೋಗ್ರಾಫಿಕ್ಸ್ ಮಾಡಬೇಕಾಗ್ತಿದೆ. ಯಾಕಂದರೆ ಇದಕ್ಕೆ ಸಂಪನ್ಮೂಲಗಳ ಕೊರತೆ ಇದೆ ಅಂತ ನಮಗೆ ಕಾಣಿಸುತ್ತೆ. ಅವ್ರು ಏನು ಹೇಳ್ತಿದ್ದಾರೆ, ಸೌತ್ ಕೆನಡಾದಲ್ಲಿರುವಂಥ SP ಆಫೀಸಲ್ಲಿರುವ ಸಂಪನ್ಮೂಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಷ್ಟೊಂದು ಭೀಕರವಾದ ಇದು ತುಂಬ ಸೀರಿಯಸ್ ಆಗಿರುವ ಅಫೆನ್ಸ್ ಆಗಿರೋದ್ರಿಂದ ಅಷ್ಟೊಂದು ಸಂಪನ್ಮೂಲಗಳು ಇರೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಈ ವಿಷಯವಾಗಿ ಮತ್ತೆ ನಾವು ಈಗ ಪ್ರಣಬ್ ಅಂಥವ್ರನ್ನೆಲ್ಲ ಮೀಟ್ ಮಾಡಿ ಯಾವುದೇ ಒಂದು ರೀತಿಯ ಕೊರತೆ ಇರಬಾರ್ದು. ಯಾಕಂದರೆ ಸಾಕ್ಷ್ಯಾಧಾರಗಳ ಇದು ಏನು ಪ್ರಿಸರ್ವೇಷನ್ ಇದೆಯಲ್ಲ, ಅದು ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಅದಕ್ಕೋಸ್ಕರ FSL ಟೀಮ್ ಆಗಲಿ, ಮೆಡಿಕಲ್ ಟೀಮ್ ಆಗಲಿ, ಮತ್ತು ವಿಡಿಯೋ ರೆಕಾರ್ಡಿಂಗ್ ಆಗಲಿ, ಇವೆಲ್ಲ ಸಂಪೂರ್ಣವಾಗಬೇಕು. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಈ ಆರ್ಡ್ರಲ್ಲಿ. ಈ ಧರ್ಮಸ್ಥಳದ ನೂರಾರು ಮಹಿಳೆಯರ ನಾಪತ್ತೆ ಹಾಗೂ ಶವ ಹೂತಿಟ್ಟಂತಹ ಪ್ರಕರಣ ಸದ್ಯ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಇನ್ನು ಯಾವ್ಯಾವ ಸತ್ಯಾಸತ್ಯತೆಗಳು ಹೊರಬರಲಿದೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅರವಿಂದ್, ರಿಪಬ್ಲಿಕ್.